ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆಫ್ಟರ್ ಲಾಂಗ್ ಟೈಮ್ ಆದ್ಮೇಲೆ ಫುಲ್ ವಿಡಿಯೋ ಮಾಡ್ತಾ ಇದ್ದೀನಿ. ಏನಪ್ಪ ಸ್ಪೆಷಲ್ ಅಂದರೆ ಇವತ್ತು ನೈಟ್ ಸ್ಟಾರ್ಟ್ ಆಗುತ್ತೆ. ನಾಳೆ ಗಂಗಮ್ಮ ಜಾತ್ರೆ ಇದೆ, ನಮ್ಮ ಊರ ಹಬ್ಬ. ಅದಕ್ಕೆ ಬ್ಲಾಗ್ ಮಾಡೋಣ, ಫುಲ್ ಬ್ಲಾಗ್ ಅಂತೇಳ್ಬಿಟ್ಟು. ಶಾರ್ಟಲ್ಲಿ ಸ್ವಲ್ಪ ಅಪ್ಲೋಡ್ ಮಾಡೋಕ್ಕಾಗುತ್ತೆ, ಆದರೆ ಫುಲ್ ಬ್ಲಾಗಲ್ಲಿ ಇನ್ನೂ ನೀಟಾಗಿ ನೋಡ್ಸ್ಬೋದಲ್ವಾ ಅಂತೇಳ್ಬಿಟ್ಟು ಇವತ್ತು ಫುಲ್ ಬ್ಲಾಗ್ ಮಾಡೋಣ ಅಂತೇಳ್ಬಿಟ್ಟು ಸ್ಟಾರ್ಟ್ ಮಾಡಿ. ಇವಾಗ ರೆಡಿ ಆಗಿದ್ದೀನಿ. ಎಲ್ಗಪ್ಪ ಅಂದರೆ ಆಚೆ ಹೋಗ್ತೀವಿ. ನಾವು ಪೂಜೆಗೆಲ್ಲ ಐಟಮ್ಸ್ ತೊಗೊಂಬರೋದಿದೆ, ಅದೆಲ್ಲ ತೊಗೊಂಬರ್ಬೇಕು, ಫ್ರೂಟ್ಸ್ ತೊಗೊಬರ್ಬೇಕು. ಆ ಥರ ಕೆಲಸ ಎಲ್ಲ ಜಾಸ್ತಿ, ಅದಕ್ಕೆ ಸರಿ ಅಂತ ಹೇಳ್ಬಿಟ್ಟು ಇವಾಗ ಫ್ರೆಶ್ ಅಪ್ ಆಗಿ ರೆಡಿ ಆಗಿದ್ದೀನಿ. ಟಿ ಶರ್ಟ್ ಒಂದು ಪ್ಯಾಂಟ್ ಹಾಕೊಂಡು ನಮ್ಮ ಶಿಕ್ಕ ಅದು ಮಲಗಿರೋದು ಡಿಫ್ರೆಂಟ್ ಸ್ಟೈಲಲ್ಲಿ ನೋಡಿ ಡಿಫ್ರೆಂಟ್ ಸ್ಟೈಲಲ್ಲಿ ನಿದ್ದೆ ಮಾಡ್ತಿದ್ದಾಳೆ. ಇವಾಗ ಹೋಗಬೇಕು. ಇವಾಗ ಟೈಮ್ ಬಂದು ಒಂದು 5:15 ಆಗಿರುತ್ತೆ. ಇವಾಗ ಹೋಗಿ ಎಲ್ಲ ತೊಗೊಂಬರ್ಬೇಕು ಏನೇನು ಬೇಕು ಅಂತ ಹೇಳ್ಬಿಟ್ಟು ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡಿ. ಇನ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದು ಸ್ಟಾರ್ಟ್ ಮಾಡಿ. ತಾನೇ ಮಸ್ಮಿಲನ್ ಜ್ಯೂಸ್ ಮಾಡಿದೆ, ಅದನ್ನು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದೆ, ಹೆಂಗೆ ಮಾಡಿದೆ ಏನು ಅಂತೇಳ್ಬಿಟ್ಟು. ಇದೆಲ್ಲ ಏನಪ್ಪ ಅಂದರೆ ನಮ್ಮ ಮನೇಲಿ ಎಲ್ಲೂ ನೋಡಿದ್ರೆ ನೀವು ಇರಬೇಕಲೇ, ರೆಡ್ ಇರಬೇಕಲು. ಯಾಕೆ ಹೇಳ್ತೀರಾ, ಈ ಕೆಲಸ ಕೊಡ್ತಾಯಿಲ್ಲ ನನಗೆ. ಹಾಕ್ಕೊಂಡೆ ಅದಕ್ಕೆ ಫುಲ್ ಚಾಕ್ಸ್ ಗೀಸ್ಬಿಡ್ತೀನಿ. ಇವಾಗ ಮೋಸ್ಟ್ಲಿ ತಗೊಂಡು ಬೆಲ್ಲ ಹಾಕಿದೆ ನಾನು ಲಾಸ್ಟಲ್ಲಿ. ಆ ಬೆಲ್ಲನೇ ನೀಟಾಗಿ ನುಣ್ಣಗಾಗಿಲ್ಲ, ಸ್ವೀಟೆಲ್ಲ ಇಲ್ಲಿದ್ದು ಹೋಗ್ಬಿಟ್ಟಿದೆ ಮೋಸ್ಟ್ಲಿ. 5:15 ರೆಡಿಯಾಗಿ ಇವಾಗ 6:15 ಹೋಗ್ತಾಯಿದ್ದೀವಿ ಗೈಸ್. ಇಷ್ಟೊತ್ತಾಗುತ್ತೆ, ಏನು ಮಾಡೋಣ. ಇವಾಗ ಹೋಗ್ತಾಯಿದ್ದೀವಿ. ಇವಾಗ ಹೋಗಿ ತೊಗೊಂಬರ್ಬೇಕೆಲ್ಲನೂ. ಆದರೆ ವಿಡಿಯೋ ಮಾಡ್ತೀನಿ, ನೋಡೋಣ. ಇಲ್ಲ ಬಂದಮೇಲೆ ವಿಡಿಯೋ ಮಾಡ್ತೀನಿ. ಇವಾಗ ತಾನೇ ಮನೆಗೆ ಬಂದಿದ್ದೀವಿ, ಆದರೆ ನಾನು ಏನು ಸ್ಕಿಪ್ ಮಾಡೋಕ್ಕಾಗಲ್ಲ. ಆಚೆ ಮಗು ಮುಟ್ಕೊಂಡು ವಿಡಿಯೋ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನೋಡಿ, ನನ್ನ ಕಣ್ಣು ಏನೋ ಬಿದ್ದಂಗೆ ಆಯ್ತು ಅಂತ ಇನ್ನೊಂದೇ ರೆಡ್ಗೆ ಹೋಗಿದೆ. ಮಾಡೋಕ್ಕಾಗಲ್ಲ. ಬನ್ನಿ ಏನೇನು ತೊಗೊಂಡು ತೋರಿಸ್ತೀನಿ. ಅಕ್ಕಿ ಆರಿಸ್ಬೇಕು, ಅದು ಮಿಷಿನ್ ಹಾರಿಸ್ಕೊಂಡ್ರೆ ಮತ್ತೆ ಅದು ರೆಡಿ ಮಾಡ್ಕೊಂಡ್ಬಿಟ್ಟು ದೀಪ ಮಾಡಬೇಕು. ಅದಕ್ಕೆ ಬಾದಾಮಿ ಖಾಲಿಯಾಗಿ ಹೋಗಿತ್ತು. ದಿನ ನಾನು 3 ಬಾದಾಮಿ ತಿಂತೀನಿ. ಅದಕ್ಕೆ ಇದೊಂದು 1/4 kg ಡೇಟ್ಸು, ಡ್ರೈ ಫ್ರೂಟ್ಸು ಮತ್ತು ಯೋಗಟ್ ಐಸ್ ಕ್ರೀಮ್ ತಿನ್ಬೇಕನ್ಸ. ಐಸ್ ಕ್ರೀಮ್ ನಾನು ತಿನ್ನಲ್ಲ, ಅದಕ್ಕೆ ಇದನ್ನು ತೊಗೊಂಬಂದಿದ್ದೀನಿ. ಮತ್ತು ಬಿಸ್ಕೆಟ್ ತಿನ್ನಲ್ಲ, ಅದೇ ತಿನ್ಬೇಕಂತ ಸುಬ್ಬು ಅವ್ರಿಗೆ ಇಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಇದು ತೊಗೊಂಬಂದಿದ್ದೀನಿ. ಬೇರೆ ಯಾವುದು ತಿನ್ನಲ್ಲ, ಹೆಲ್ತ್ಗೆ ಒಳ್ಳೇದಲ್ಲ, ಬಿಸ್ಕೆಟ್ ತಿನ್ನಬಾರ್ದು. ಆದರೆ ಇದು ಮಾತ್ರ ತೊಗೊಂಬಂದಿದ್ದೀನಿ. ಮನೆಯಲ್ಲ ಮಾಡ್ತೀನಿ ಬಿಸ್ಕೆಟ್ಸು ಮತ್ತು ಇದು ಪೂಜೆಗೆ ಐಟಮ್ಸು, ಬೆಲ್ಲ. ಇಷ್ಟೇನು ಶಾಪಿಂಗ್ ಮಾಡಿದ್ದ, ಇಷ್ಟೇನು ಶಾಪಿಂಗ್ ಮಾಡಿರೋದು. ಇಷ್ಟಕ್ಕೆ ಇಷ್ಟ ಆಯಿತು. ಇವಾಗ ಅಕ್ಕಿ ಹಾಸ್ಬೇಕು. ಔಟ್ಸೈಡ್ ಫುಡ್ಡೆಲ್ಲ ನಾನು ಏನು ತಿನ್ನಲ್ಲ. ಬಿಸ್ಕೆಟ್ಸ್ ಕೂಡ ಯಾವುದೂ ತಿನ್ನಲ್ಲ, ಜಂಕ್ ಚಾಕ್ಲೇಟ್ಸ್ ಆ ಥರ ಐಸ್ ಕ್ರೀಮ್ ಏನೂ ತಿನ್ನಲ್ಲ. ಆದರೆ ಇದನ್ನು ಮಾತ್ರ ಯಾವಾಗ 100% ಬಿಟ್ಬಿಡೋಕ್ಕಾಗಲ್ಲ. 90% ಬಿಟ್ಟಿದ್ದೀನಿ, 10% ತಿಂತೀನಿ. ಹಂಗೆ ಇಲ್ಲ ಸ್ವಲ್ಪ ಚೀಸ್ ಬಿಸ್ಕೆಟ್. ಎಷ್ಟು ದೊಡ್ಡದಾಗಿರೋ ಬಾದಾಮಿ ತೊಗೊಂಬಂದಿದ್ದೀನಿ. 1/4 kg ಬಂದು 250 ರೂಪಾಯಿ ಇದು. ಆದರೆ ತುಂಬ ದೊಡ್ಡ ತೊಗೊಂಬಂದಿದ್ದೀನಿ, ಚೂಸ್ ಮಾಡಿದ್ದೀನಿ. ಯಾಕಂದ್ರೆ ನಾನು ದಿನಕ್ಕೆ 3 ತಿನ್ನೋದು, ಅದೇ ಟಾರ್ಗೆಟ್ ಇಟ್ಕೊಂಡು ಮಾಡ್ಕೊಳೋದು. ಅದಕ್ಕೆ ಬರುತ್ತೆ, ಏನಿಲ್ಲ ಅಂದರೆ 2 months ಬರುತ್ತೆ ಮೇಬಿ ಅಷ್ಟೇ. ನಾನು ಕ್ಯಾಲ್ಕುಲೇಷನ್ನು ನೋಡಬೇಕು. ಡೇಟ್ಸು ಈ ಬ್ರ್ಯಾಂಡಲ್ಲಿ ತಗೋದು ಫಸ್ಟ್ ಟೈಮೇ. ನೋಡ್ಬೇಕು ಟೇಸ್ಟ್ ಹೆಂಗಿದೆ ಅಂತ. ಯಾವಾಗ ಒಂದೊಂದು ಬ್ರ್ಯಾಂಡ್ ಯೂಸ್ ಮಾಡ್ತಾ ಇರ್ತೀನಿ. ಆನ್ಲೈನಲ್ಲಿ ತೊಗೊಳೋಣ ಅನ್ಕೊಂತೀನಿ, ಮತ್ತೆ ಬೇರೆ ತರ್ತೀನಿ. ಭಯ ಹೆಂಗೆ ಬರ್ತೀನಿ. ಫ್ರೆಶ್ ಅಲ್ಲ, ಚೆನ್ನಾಗಿದೆ. ನಾನು ಸ್ವೀಟ್ ಕ್ರೇವಿಂಗ್ಸ್ ಕಂಟ್ರೋಲ್ ಮಾಡೋದಕ್ಕೆ ಈ ಡೇಟ್ಸ್ ಉಂಟೆ. ಅದಕ್ಕೆ ಈ ಡೇಟ್ಸ್ ಕಂಪಲ್ಸರಿ ಇರಬೇಕು. ಫ್ರೂಟ್ಸ್ ಎಲ್ಲ ಕೂಡ ಆ್ಯಪಲ್ ಅಂದರೆ ಆರೆಂಜ್ ಅಂದರೆ ಯಾರ್ಯಾರು ಟ್ರೈ ಮಾಡಿರ್ತಾರೆ ನೋಡಿ, ತುಂಬ ಸ್ವೀಟ್ ಆಗಿದೆ, ಸಕ್ಕ ಸ್ವೀಟ್. ಇವಾಗ ಬೆಲ್ಲ ಚಿಕ್ಕಿಸ್ಬೇಕು. ಅಕ್ಕಿ ಆರಿಸಿಟ್ಟಿದ್ದೀನಿ, ಚಿಟ್ಕೊಂಡಿದ್ದೀನಿ ಪಂಚೆ ಮೇಲೆ ಅಕ್ಕಿನ. ನೆಕ್ಸ್ಟ್ ಅದು ಆರಿದ್ಮೇಲೆ ಮಾಡಬೇಕು. ಅದು ಆರಕ್ಕೆ ಇಟ್ಬಿಟ್ಟು ಫ್ಯಾನ್ ಗಾಳಿ ಹಾಕಿದ್ದೀವಿ. ಇವಾಗ ಹಂಗೆ ನಾನು ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀನಿ ಹಿಂಗೆ ಮಾಡೋದು ಅಂತ. ಮರ್ತೋಗ್ತೀನಿ ನಾನು, ವರ್ಷನೂ ಮಾಡ್ತೀನಿ, ಆದರೆ ಮರ್ತೋಗ್ತೀನಿ. ಮತ್ತೆ ವೀಡಿಯೋ ನೋಡ್ಕೊಂಡು ಮಾಡ್ತೀನಿ. ರೆಡಿ ಮಾಡ್ಕೊತಾ ಇದ್ದೀನಿ, ಹಾಕಿದ್ದೀನಿ. ಅದು ಹೆಂಗೆ ಮಾಡ್ತೀನಿ ಏನು ಪ್ರಾಸೆಸ್ ನೋಡ್ಸೋಕ್ಕಾಗಲ್ಲ, ಯಾಕಂದ್ರೆ ನಾನೇ ಟೆನ್ಷನಲ್ಲಿ ಕರೆಕ್ಟಾಗಿ ಬರ್ಬೇಕು ಅಂತ ಮಾಡ್ತೀನಿ. ನಿಮಗೆ ಹೆಂಗೆ ತೋರ್ಸೋಕ್ಕಾಗಲ್ಲ. ಬೆಲ್ಲ ಇಷ್ಟು ತುರಿಸ್ಬಿಟ್ಟಿದ್ದೀನಿ, ಓಕೆ ಯೂಸ್ ಆಗುತ್ತೆ ಕೇಕ್ಗೆ ಮತ್ತು ಆ ಥರ ಎಲ್ಲ ಮಾಡ್ತಾ ಇರ್ತೀನಲ್ಲ, ವೆರೈಟಿ ಡಿಶಸ್. ಅದಕ್ಕೆ ತುರಿದ್ಬಿಟ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ. ಬೆಲ್ಲ ಆಚೆ ಈ ಕಡೆ ಇರಬೇಕು, ಕಾಟನ್ ತಡಿಯೋಕ್ಕಾಗಲ್ಲ. ಅದಕ್ಕೆ ಇದು ಬಂದರೆ ಇದನ್ನು ಮಾಡಬೇಕು. ಇದು ಹೆಂಗೆ ಮಾಡ್ತೀನಿ ಅಂತ ಮಾಡಾದ್ಮೇಲೆ ತೋರಿಸ್ತೀನಿ. ಮಾಡೋದು ತೋರ್ಸೋಕ್ಕಾಗಲ್ಲ, ಈ ವಿಡಿಯೋ ಮಾಡೋಲ್ಲ, ಅಲ್ಲಿ ನೋಡೋದು ಅದೇ ಇಂಪಾರ್ಟೆಂಟ್ ಇವಾಗ. ಅದಕ್ಕೆ ಸರಿ ಅಂತ ಅದು ಮಾಡಬೇಕು.
ಇದು ನನ್ನ ಫೇವ್ರೆಟ್ ಬಿಸ್ಕೆಟ್ ಇಲ್ಲಿ ಇಕ್ಕಿದ್ದೀನಿ ಸೇಫ್ಟಿ ಮಾಡೋಕ್ಕೆ. ಪಾತ್ರೆ ಟಬ್ಬಲ್ಲಿ ನೀರು ಇಕ್ಕಿ ನೀರಲ್ಲೇ ರೈಸ್ ಇಕ್ಬೇಕಿಲ್ಲ ಅಂದರೆ ಹತ್ತು ಬಿಡುತ್ತೆ ಇರಬೇಕಲು. ಬಿಸ್ಕೆಟ್ನ ಎಲ್ಲ ಸೇಫ್ಟಿ ಮಾಡಿಕ್ಬೇಕು. ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಬೆಚ್ಚಗಾಗುತ್ತೆ. ನೋಡಿ ಗಾಯ್ಸ್, ರೆಡಿ ಮಾಡಿಕ್ಕಿದ್ದೀನಿ. ಸ್ವಲ್ಪ ಬಿಸಿ ಬಿಸಿ ಹಂಗೆ ಇದು ಮಾಡಿದೆ. ಸ್ವಲ್ಪ ತಣ್ಣಗಾದರೆ ಸರಿ ಹೋಗುತ್ತೆ ಅನ್ಕೊತಾ ಇದ್ದೀನಿ. ಹಿಟ್ಟು ಜಾಸ್ತಿ ಆಯಿತಾ ಕಮ್ಮಿ ಆಯಿತು ಅನ್ಕೊತಿಲ್ಲ. ಸ್ವಲ್ಪ ಒಂದು ಇಂಚು ಜಾಸ್ತಿನೇ ಆಯಿತು, ನೋಡಬೇಕು. ಒಂದು ಅರ್ಧ ಗಂಟೆ ಬಿಟ್ಟರೆ ತಣ್ಣಗಾಗುತ್ತೆ. ಆಮೇಲೆ ಶೇಪ್ ಮಾಡಬೇಕು ಇದನ್ನು. ನನಗೆ ಗೊತ್ತಿಲ್ಲ, ಇವಾಗ ಕಟಾಗಿ ಬಂದಿದೆ, ನೋಡಬೇಕು. ಆಮೇಲೆ ಗೊತ್ತಾಗುತ್ತೆ. ನಮ್ಮ ಬ್ಲಾಕ್ ಅಷ್ಟು ಏನು ಮಾಡೋಕ್ಕಾಗಿಲ್ಲ. ಇವಾಗ ಒಂದು ಸರಿ ಟ್ರೈ ಮಾಡ್ತಾ ಇರುತ್ತೆ. ಇದು ಮಾಡ್ತಾರೆ ಪಕ್ಕ ಸೈಡಲ್ಲಿ ಕ್ರಿಕೆಟ್ ನೋಡ್ತಾರೆ. ರೆಡಿ ಆಗಿದೆ. ಡಿನ್ನರ್ ಕೂಡ ಆಯಿತು. ಇವಾಗ ಹೋಗಿ ಏನು ಮಾಡಬೇಕಂದ್ರೆ ಸೀರೆ ಸೆಲೆಕ್ಟ್ ಮಾಡ್ಕೊಂಡು ನನಗೆ ದೇವ್ರ ಇಡೋಕ್ಕೆ ಹೊಸ ನನ್ನ ಸೀರೆಗಳಲ್ಲಿ ಎತ್ತಿಬೇಕು. ಇವಾಗ ಎತ್ಬಿಟ್ಟು ದೇವ್ರು ಕೊಡೋಕೆ ಒಂದು ಸೀರೆ ರೆಡಿ ಮಾಡ್ಕೊಬೇಕು. ಆಮೇಲೆ ನಾನು ಉಟ್ಕೊಳ್ಳೋ ಸೀರೆ ಒಂದು ರೆಡಿ ಮಾಡಬೇಕು. ಒಳ್ಳೆ ಕೆಲಸ ಆಯಿತು. ಇದು ನೋಡಿ, ಇದು ಓಕೆ. ಇದು ನೋಡಿ ನೋಡಿ ಭತ್ತ ಎಲ್ಲ ಇದು ಮಾಡೋಕ್ಕಿದ್ರ ಮೇಲೆಗೆ. ಇವಾಗ ಮತ್ತೆ ಪಾಕ ಇಟ್ಟಿದ್ದೀನಿ. ಇದಾಗಿ ಇವಾಗ ಇದನ್ನು ಅದೆಲ್ಲ ಹಾಕಿ ಏನೋ ಒಂದು ಗಮ್ಮತ್ತು ಮಾಡಬೇಕು. ಏನು ಹೇಳೋದಿಲ್ಲ. ಚೆನ್ನಾಗಿ ಬರೋರು ನೋಡ್ಬಿಟ್ಟು ನಕ್ಕೋಬೇಡಿ. ನನಗೆ ಬರೋಲ್ಲ. ಇದು ಏನು ಮಾಡೋದು, ಏನೋ ನಾವು ಸಿಟ್ಟು ಜಾಸ್ತಿ ಹೋಗ್ಬಿಡಿದೆ. ಸೊ ಇನ್ನೂ ಮಾಡಬೇಕಲ್ಲ, ಒಂದು ಮಾಡೋಣ. ಅದನ್ನ ಕರೆಸ್ಬಿಟ್ಟು ಇದ್ರಲ್ಲಿ ಹಾಕ್ಬೇಕು ಅನಿಸುತ್ತೆ. ಇಲ್ಲ ಇದನ್ನ ಅದ್ರಲ್ಲಿ ಹಾಕ್ಬೇಕು, ನನಗೂ ಗೊತ್ತಿಲ್ಲ. ಅದನ್ನೇ ಕರೆಸಿದ್ರಲ್ಲಿ ಹಾಕ್ತೀನಿ ಸ್ವಲ್ಪ ಸ್ವಲ್ಪ. ಮತ್ತೆ ಅದು ನೀರು ಆಗೋದು. ಮತ್ತೆ ಹಿಟ್ಟು ಇದರಲ್ಲಿ ಹಾಕ್ತೀನಿ ಸ್ವಲ್ಪ ಸ್ವಲ್ಪ ಮಿಕ್ಸ್ ಮಾಡಿ. ನೋಡಿ ಈ ಥರ ಪುಡಿ ಮಾಡ್ತಾರೆ. ಈ ಥರ ಮಾಡಿ ಇವಾಗ ಅದು ಹಾಕ್ತಾ ಇರೋದನ್ನು ಕಲಿಸ್ಬಿಟ್ಟು ಹೋಗಿ ಸೀರೆ ಸೆಲೆಕ್ಟ್ ಮಾಡ್ತೀನಿ. ಈ ಥರ ರೆಡಿ ಮಾಡಿ ಇಕ್ಕಿದ್ದೀನಿ. ಸ್ವಲ್ಪ ಮೆತ್ತಗೆ ಐತೆ, ಸ್ವಲ್ಪ ತಣ್ಣಗಾದರೆ ಸರಿ ಹೋಗುತ್ತೆ. ಐ ಹೋಪ್ ಇದು ಚೆನ್ನಾಗಿ ಬರುತ್ತೆ ಅನ್ಕೊಂತೀನಿ. ನೋಡೋಣ, ತಣ್ಣಗಾದ್ಮೇಲೆ ಸೆಟ್ ಮಾಡಿ ನೋಡ್ತೀನಿ. ಸ್ಟ್ರಾಂಗಾಗಿ ಏನಾದರೂ ಅದು ಕರೆಕ್ಟಾಗಿ ಆಗುತ್ತೆ ಅನ್ಕೊಂಡು. ಬಿಕಾಸ್ ಕಾನ್ಫಿಡೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಅಲ್ಲ, ಕಾನ್ಫಿಡೆನ್ಸ್ ಆಗಿರುತ್ತೆ. ಇವಾಗ ಇದನ್ನು ಮಾಡಿ ಅದನ್ನು ಮಾಡಿದ್ದಾಯಿತು. ಇವಾಗ ಹೋಗಿ ಸೀರೆ ಸೆಲೆಕ್ಟ್ ಮಾಡಬೇಕು. ಲಾಸ್ಟಿಗೆ ಈ ಸೀರೆ ಅನ್ಕೊಂಡಿದ್ದೀನಿ ಗೈಸ್. ಇದೇ ನನ್ನ ಹತ್ರ ಬಾರ್ಡರ್ ಇರೋದು ಬ್ರ್ಯಾಂಡ್ ಆಗಿರೋ ಸೀರೆ. ಅದಕ್ಕೆ ಇದನ್ನೇ ಕೊಡೋಣ. ಚೆನ್ನಾಗಿದೆಯಲ್ಲ, ಇದು ದೇವ್ರಿಗೆ ನಾನು ಉಟ್ಕೊಳಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಪಾಕ ತೆಗೆದು ಇವಾಗ ಹಾಕಿ ಮಿಕ್ಸ್ ಮಾಡಿದ್ದಕ್ಕೆ ಪರ್ಫೆಕ್ಟಾಗಿ ರೆಡಿ ಆಗಿದೆ. ಕರೆಕ್ಟಾಗಿ ಬಂದಿದೆ. ಮನೇಲಿ ಇಡೋಕ್ಕೆ ಇದನ್ನ ಎತ್ಕೊಂಡು ಹೋಗೋಕ್ಕೆ. ನೋಡಿ ಮೇಲೆ ಮಾಡಿಕ್ಕಿದ್ದೀನಿ. ಇವಾಗ ಕರೆಕ್ಟಾಗಿ ಬಂದಿದೆ. ಸ್ವಲ್ಪ ಗಟ್ಟಿ ಇದೆ, ಮೇಲೆ ಸಾಫ್ಟಾಗಿದೆ ದೀಪ ಇಡೋಕ್ಕೆ. ಚೆನ್ನಾಗಿ ಬಂದಿಲ್ಲ ಅಂದರೆ ಡಿಸಪಾಯಿಂಟ್ ಆಗ್ತಾರೆ. ಈ ಥರ ಏನಾದರೂ ಒಂದು ರಿಪೇರಿ ಮಾಡ್ತೀನಿ. ಸಕ್ಸಸ್ ನಾನು ಕೂಡ ಡಿಸಪಾಯಿಂಟ್ ಆದರೆ ಮತ್ತೆ ಮಾಡಿದ್ರೆ ಸಕ್ಸಸ್ ಆಯಿತು. ಅಲ್ಲಿ ಯಾವುದು ಫಸ್ಟು ಒಂದ್ಸಲಿ ಮಾಡಿಸ್ಕೊಂಡ್ಬರೋಲ್ಲ, ಮಾಡ್ತಾ ಇತ್ತು ಬರೋದು. ಆ ಥರ ಬಂತು ಅಂತ ಹೇಳ್ತೀನಿ. ಇದು ಥರ ಮೋಟಿವೇಶನ್ ತಂದಿದ್ದಲ್ಲ, ಅಲ್ಲ ಮೋಟಿವೇಶನ್ ಅಂದ್ಕೊಂಡು ಮಾಡಿ. ಇವಾಗ ಪ್ರಿಪೇರ್ ಮಾಡಿದ್ದೀನಿ. ದೇವ್ರ ಸೀರೆ ಕೂಡ ಎತ್ತಿಕ್ಕಿಂತ ಆಯಿತು. ನಾನು ಆಚೆ ರಂಗೋಲಿ ಹಾಕಬೇಕಾಗಿತ್ತು, ಹಾಕಲಿಲ್ಲ, ಮರ್ತೋಗ್ಬಿಟ್ಟು. ನನಗೆ ಬರ್ತಿದೆ ಟೈಮ್ ಬಂದು 12 ಗಂಟೆ ಆಗ್ತದೆ. ಇವಾಗ ಹೋಗೋಕ್ಕಾಗಲ್ಲ. ಸೀರೆ ನೋಡ್ಕೊಂಬಂದಾದ್ಮೇಲೆ ಹಾಕ್ತೀನಿ. ಇವಾಗ ಹೋಗಿ ನನ್ನ ಸೀರೆ ಸೆಲೆಕ್ಟ್ ಮಾಡಬೇಕು. ದೇವ್ರಿಗೂ ನಾನು ಸ್ಕೈ ಬ್ಲೂ ಕಲರೇ ಆಗುತ್ತೆ. ನಮ್ಮ ಮೈಂಡಲ್ಲೇ ಇದೆ ಕಲರ್ ಸಾರಿ ತಂದು ನೋಡೋಣ. ಇವಾಗ ನನ್ನ ಸೀರೆ ಎತ್ಕೊತಾ ಇದ್ದೀನಿ. ಈ ಥರ ಬ್ಯಾಗಲ್ಲಿ ಹಾಕಿರೋದು ಒಂಥರ ಯೂಸ್ಫುಲ್ಲೇ. ಒಂದು ಕಡೆ ಚೆನ್ನಾಗಿ ಆರ್ಗನೈಸ್ ಆಗಿರುತ್ತೆ. ಈ ಥರ ಎತ್ತಬೇಕು, ಎಲ್ಲ ಎತ್ತಬೇಕು. ಇವಾಗ ಇದರಲ್ಲಿ ಯಾವುದಾದ್ರು ಒಂದು ಸೀರೆ ಚೂಸ್ ಮಾಡೋಣ. ಇದು ಇದು ನಮ್ಮ ಮುಗಿಸುತ್ತೆ ನೋಡಿ. ಎಷ್ಟು ಟೈಮು? 12 ಗಂಟೆ ಆಗ್ತದೆ. ನಿದ್ದೆ ಮಾಡಿದ್ದೀನಿ ನೀನು? ಹೇಳು 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 ಹೇಳು. ಮಲ್ಕೊಳೋರ್ಗು ಅವಳು ಪಕ್ಕದಲ್ಲಿ ಅವಳು ನಿದ್ದೆ ಮಾಡೋದು. ಅವಳು ನಿದ್ದೆ ಬರ್ತಾ ಇದ್ರೂ ಮಾಡಲ್ಲ ಗೈಸ್. ಏನು ಮಾಡೋದು? ಇಲ್ಲಿ ಇವೆಲ್ಲ ಸ್ವಲ್ಪ ಹಂಗೆ ಇಕ್ಕಿದ್ದೀನಿ. ಅವು ಎಲ್ಲ ಸೀರೆಗೆ, ಇಷ್ಟು ಸೀರೆಗೆ ಇನ್ನೂ ಸೀರೆಗೆ ತೊಗೊಂಡು ಎಲ್ಲಿ ಇಟ್ಕೊಳೋದು ಮ್ಯಾನೇಜ್ ಮಾಡಿ. ಇವಾಗ ಇದರಲ್ಲಿ ಎತ್ತೋಣ ಬನ್ನಿ. ಇದು ಉಟ್ಕೊಳ್ಳೋಣ ಅನ್ಕೊತಾ ಇದ್ದೀವಿ. ಇದು ನ್ಯಾವಿ ಬ್ಲೂ ವಿತ್ ಸ್ಕೈ ಲೈಟ್ ಬ್ಲೂ ಥರ ಬರುತ್ತಿದ್ದು. ದೇವ್ರು ಕೂಡ ಅದೇ ಥರನೇ ಇರುತ್ತೆ. ಇದನ್ನೇ ಉಟ್ಕೊಳ್ಳೋಣ ಅನ್ಕೊತಾ ಇದ್ದೀನಿ. ಇದು ವರಲಕ್ಷ್ಮಿ ಹಬ್ಬಕ್ಕೆ ತೊಗೊಂಡಿದ್ದು ತುಂಬ ವರ್ಷದಿಂದ, ಒಂದು 3 ಇಯರ್ಸ್ ಬ್ಯಾಕ್ ಅನಿಸುತ್ತೆ. ಇದು ಈ ಸೀರೆಗೋಸ್ಕರ ಮುಳ್ಬಾಗ್ಲೆಲ್ಲ ಹುಡುಕಿದ್ದೀನಿ ಗೊತ್ತಾ. ನಾನು ಈ ಸೀರೆಗೋಸ್ಕರ ಮುಳ್ಬಾಗ್ಲೆಲ್ಲ ಹುಡುಕಿದ್ದೀನಿ. ಈ ಕಲರ್ ಸೀರೆ ಬೇಕು ಅಂತ
ಎಷ್ಟು ದೊಡ್ಡ ದೊಡ್ಡ ಬಂಗ್ಲೆಗಳಿದ್ರು ನಂಗೆ ಸ್ಕೈ ಬರ್ತದೆ ಸೀರಿಯಸ್ ಇರಲಿಲ್ಲ. ಲಾಸ್ಟಿಗೆ ಇದನ್ನು ತೊಗೊಂಡು ಮತ್ತೆ ಆನ್ಲೈನ್ ಆರ್ಡ್ರ್ ಮಾಡಿದೆ. ಅದು ಇದನ್ನೇ ಇವಾಗ ನಾಳೆ ಒನ್ ಟೈಮ್ ಆ ಟೂ ಟೈಮ್ ಮುಟ್ಟಿ ನೆನಪಿಲ್ಲ ನನಗೆ. ಒನ್ ಟೈಮ್ ಮುಟ್ದಂಗೆ ನೆನಪಿದೆ, ಒನ್ ಟೈಮ್ ಟೂ ಟೈಮ್ ಹುಡ್ದಂಗೆ ನೆನಪಿದೆ. ಒಂದು 3-4 ಇಯರ್ಸ್ ಮೇಲೆ ಆಗುತ್ತೆ ಉಟ್ಕೊಂಡು. ಸರಿ, ಅದಕ್ಕೆ ಇದನ್ನು ನೋಡೋಣ ಅನ್ಕೊತಾ ಇದ್ದೀನಿ. ಹುಟ್ಟಿಲ್ಲ, ಎಲ್ಲ ಹೊಸ ಉಟ್ಕೊಂಡ್ರೆ ಹಳೆಯಲ್ಲ ಯಾರು ಇದು ಬ್ಲೌಸ್ ಇದನ್ನು ಇದು ಗೆಟ್ ರೆಡಿ ಇರುತ್ತೆ. ವೀಡಿಯೋ ಮಾಡ್ತೀನಿ ನಾನು ಬ್ಲೌಸಿಗೆ. ಅಷ್ಟೊಂದು ಏನು ರೆಡಿ ಅಲ್ಲ, ಸಿಂಪಲ್ ರೆಡಿ ಅಲ್ಲ. ಇದು ಅದು ಉಟ್ಕೊಂಡು ಸೆಟ್ ಮಾಡಿದ್ದೆ. ಮುಖ್ಯತೆ ಕೂಡ ಟೈಮ್ ಬಂದು 2:15 ಆಗಿದೆ. ಟೈಮ್ ಬಂದು 2:16 ಆಗಿದೆ. ಇನ್ನು ಎದ್ದಿದ್ದೀನಿ, ನಿದ್ದೆ ಮಾಡಲ್ಲ. ಸ್ವಲ್ಪ ನೆಬ್ಬಿಸ್ತಾ ನಿದ್ದೆ ಮಾಡ್ತಾಯಿದ್ದೀನಿ. ನಮ್ಮ ಮೋಕ್ಷಿತ ನಿದ್ದೆ ಎಬ್ಬಿಸಿಲ್ಲ, ಅವಳನ್ನ ಎಬ್ಬಿಸ್ಬೇಕು. ಎಬ್ಬಿಸಿ ಹೊಡಿತಾನೆ. ಇವಾಗ ಹೋಗ್ಬೇಕು. ಅಲ್ಲಿ 6 ಎತ್ತೋ ಟೈಮ್ 7:15 ಸ್ಟಾರ್ಟ್ ಆಗೋಗುತ್ತೆ. ಅಷ್ಟರಲ್ಲಿ ಹೋಗ್ಬೇಕು. ಯಾವಾಗ ಅಲ್ಲಿ ಸಿಗೋಮನ ಅಂತ ಹಂಗೆ ನೋಡ್ಕೊಂಡು ಬರ್ತಾಯಿದ್ವಿ. ಇವಾಗ ಇಲ್ಲಿಂದ ಹಿಂಗೆ ಹೋಗೋಣ ಅಂದ್ಕೊಂಡಿದ್ವಿ. ಒಂದು ಸ್ವಲ್ಪ ಕೆಲಸಗಳಿರ್ತಿಲ್ಲ, ಅದನ್ನೆಲ್ಲ ಮಾಡಿಕೊಂಡು ಇವಾಗ ಹೋಗಿ ಅದನ್ನು ನೋಡಿಕೊಂಡು ಮಕ್ಕಳು ಬಂದು ರೆಡಿಯಾಗಿ ಪೂಜೆ ಮಾಡಿ ಹೋಗ್ತೀವಿ. ಅಷ್ಟೆಲ್ಲ ಪ್ರೊಸೆಸ್ ಇದೆ. ಅಷ್ಟವರೆಗೂ ನಾನು ನಿದ್ದೆ ಮಾಡಬಾರ್ದು, ಅದನ್ನು ಮೇನ್ ಟಾರ್ಗೆಟ್. ನೋಡೋಣ ಯಾವ ಥರ ಮಾಡ್ತೀನಿ ಅಂತೇಳಿ ನನಗೂ ಗೊತ್ತಿಲ್ಲ. ಮೋಕ್ಷಕ್ಕೆ ಎಬ್ಬಿಸ್ಬೇಕು. ಹಂಗೆ ಎತ್ಕೊಂಡು ಹಾಕೊಂಡು ಹೋಗ್ಬೋದು ಅಷ್ಟೇ. ಇವಾಗ 2 ಗಂಟೆ ಮೇಲೆ ನಿದ್ದೆ ಚೆನ್ನಾಗಿ ಬರೋ ಸ್ಟಾರ್ಟ್ ಆಗೋದಲ್ಲ. ನನಗೂ ನಿದ್ದೆ ಬರೋಲ್ಲ, ಆಗ್ತೈತೆ. ಕಂಟ್ರೋಲ್ ಮಾಡೋದು ನನಗೆ ಬರುತ್ತೆ. ರಂಗೋಲಿಗೆ ಹಾಕೊಂಡು ನೋಡಿ ಗೈಸ್. ಇವಾಗ ಹೋಗ್ತಾ ಇದ್ದೀವಿ. ಟೈಮ್ ಬಂದು 7:15 ಆಗಿದೆ. ಚಿಕನ್ ಅಂಗಡಿ ಕೋಲಿಗೆ ನೋಡಿ ಹೆಂಗೆ ರೆಡಿಯಾಗಿದೆ. ಅದನ್ನು ನೋಡಿಕೊಂಡು ಬಂದಿದ್ದ ತಕ್ಷಣ ಮಲ್ಕೊಂಡು 7:20ಗೆ ಎದ್ದಿದ್ವಿ. ಒಂದೆಷ್ಟೊತ್ತು ಒಂದು 4 ಗಂಟೆ ಮಲ್ಕೊಂಡೆ. 4 ಗಂಟೆಯಿಂದ 7:20ಗೆ ಎದ್ಬಿಟ್ಟಿದ್ದೀನಿ. ಎದ್ದು ಇವಾಗ ಟೈಮ್ ಬಂತು ಒಂದು 8:15 ಆಗಿದೆ. ಎದ್ದು ಕಸ ಗುಡಿಸಿ, ಮನೆ ಒರೆಸಿ, ಆಚೆ ಎಲ್ಲ ಕ್ಲೀನ್ ಮಾಡಿ, ರಂಗೋಲಿ ಹಾಕಿ ಎಲ್ಲ ಮಾಡಿದ್ದೀನಿ. ಎದ್ದಿದ ತಕ್ಷಣ ನನಗೆ ಮಾತಾಡೋಕ್ಕಾಗಲ್ಲ, ಅದಕ್ಕೆ ಇಷ್ಟೊತ್ತು ನಾನು ವೀಡಿಯೋ ಮಾಡಿಲ್ಲ ಮಾಡ್ತಾಯಿದ್ದೀನಿ. ಇವಾಗ ಸ್ನಾನ ಮಾಡಬೇಕು. ಅದೊಂದು ಬ್ಯಾಲೆನ್ಸ್. ಸ್ನಾನ ಮಾಡಿ ರೆಡಿ ಆಗಬೇಕು. 3 hours ಸ್ಲಿಪ್ ಆಗಿದೆ ಅಷ್ಟೇ. ಇವಾಗ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಸ್ಯಾರಿ ಉಟ್ಕೊಂಡು ಇನ್ನೂ ರೆಡಿ ಆಗಬೇಕು. ಗೆಟ್ ರೆಡಿ ವಿತ್ ವೀಡಿಯೋ ಮಾಡೋಣ. ಶಾರ್ಟ್ಸಲ್ಲಿ ಬರುತ್ತೆ, ಫುಲ್ ವೀಡಿಯೋ ಅಲ್ಲಿ ತೋರ್ಸೋಕ್ಕಾಗಲ್ಲ, ಒಂದರಲ್ಲೇ ತೋರ್ಸೋಕ್ಕಾಗಲ್ಲ. ಮೋಕ್ಷಿತಾನೆ ಹಾಲು ಕುಡಿದ್ಬಿಟ್ಟು ಸಿರಪ್ ಹಾಕ್ಕೊಂತಿದ್ದಾಳೆ. ಇವಾಗ ಇಟ್ಟಿರ್ತೀನಿ ವೀಡಿಯೋ ಮಾಡೋಣ ಅಂತ ಬಿಟ್ಟು ಇವಾಗ ರೆಡಿ ಆಗಿದ್ದಾಯಿತು. ಶಾರ್ಟ್ ಕೂಡ ಮಾಡ್ಕೊಂಡಿದ್ದಾಯಿತು. ಫುಲ್ ಟಯರ್ಡ್ ಫೀಲ್ ಆಗ್ತದೆ. ಹೆಂಗಿದೆ ಅಂತ ಕಾಮೆಂಟ್ ಚೆನ್ನಾಗಿದೆ. ನನಗೂ ಇಷ್ಟ ಆಗಿ ನಾನು ಲುಕ್ ಇವತ್ತು ಹಿಂಗೆ ಕಾಣ್ತಿದೆ ಅಂತ ಹೇಳ್ಬಿಟ್ಟು ಸಿಂಪಲಾಗಿ ಹೈಲಿ ಸಕ್ಕದಾಗಿದ್ದಾನು. ನನಗೆ ಇಷ್ಟ ಆಗಿದೆ. ಸ್ವಲ್ಪ ಬ್ಲ್ಯಾಕ್ ಪಿಟ್ಸ್ ನೋಡಿ, ಇದನ್ನು ಹಾಕ್ಬೇಕಂತ ಹೇಳ್ಬಿಟ್ಟು ನಾನು ಎಷ್ಟು ದಿವಸದಿಂದ ವೆಯ್ಟ್ ಮಾಡಿದ್ರೆ ಅದರ ತಿರುಪತಿಯಲ್ಲಿ ತಗೊಂಡ್ಬಂದಿದ್ದೆ. ಇವತ್ತಿಗೆ ಲಾಸ್ಟ್ ಆಗ್ತದೆ, ಅದಕ್ಕೊಂದು ಟೈಮ್ ಅದಕ್ಕೆ ವೆಯ್ಟ್ ಮಾಡಿದ್ರೆ ಹಾಕಿದ್ದೀನಿ. ಇವಾಗ ರೆಡಿ ಆಗಿ ನಮ್ಮ ಮುಕ್ಷಿತ ನೋಡಿ ಏನು ಮಾಡಿದೆ. ಇವಾಗ ಸುಬ್ಬವ್ರ ಪೂಜೆಗೆ ರೆಡಿ ಮಾಡ್ತಾ ನಮ್ಮ ಪ್ಲೇಟೆಲ್ಲ ರೆಡಿ ಮಾಡ್ಕೊಬೇಕು. ರೆಡಿ ಮಾಡ್ಕೊಂಡು ನೋಡಿಸ್ತೀನಿ. ವೀಡಿಯೋ ಮಾಡ್ಕೊಂಡು ಮಾಡೋಕ್ಕಾಗಲ್ಲ. ಅದಕ್ಕೆ ಇವಾಗ ಹೇರ್ ಸ್ಟೈಲ್ ಯಾವಾಗೂ ಎಲ್ಲರೂ ಕೇಳ್ತಿದ್ರು. ಯಾವಾಗ ಒಂದು ಹೇರ್ ಸ್ಟೈಲ್ ಅದಕ್ಕೆ ಡಿಫ್ರೆಂಟಾಗಿ ಟ್ರೈ ಮಾಡೋದು ಚೆನ್ನಾಗಿದೆ ನೋಡಿ. ಸ್ವೆಟ್ಟಿಂಗ್ ಬರ್ತಿದ್ದಂಗೆ ಅದಕ್ಕೆಲ್ಲ ಈಟ್ ನಾನೇನು ಮೇಕಪ್ ಹಾಕಲ್ಲ. ಸನ್ಸ್ಕ್ರೀನ್, ಟಿಂಟೆಡ್ ಸನ್ಸ್ಕ್ರೀನ್ ಆಗಿರೋದಿಲ್ಲ. ಚೆನ್ನಾಗಿದೆ. ಆದರೆ ಕಾಣಿಸ್ತೀಯ ಫ್ಲಾಶ್ ಆಗ್ತದೆ ಕಾಣಿಸ್ತೀವಿ. ಇವಾಗ ಹೋಗಿದ್ದೆ
ಎಲ್ಲ ಕಂಪ್ಲೀಟ್ ಮಾಡಿದ್ರು ಇವಾಗ ಹೋಗ್ಬೇಕು. ನಾನು ಇವಾಗ ತಾನೆ ಒಂದು 4 ದಿನ ಇವು ಆಗ್ತಾನೆ ಫುಲ್ ಕನ್ಸುತ್ತೆ. ಹಿಂಗೆ ಹೋಗ್ಬೇಕು. ಹೆಲ್ತ್ ಕೆಟ್ಟೋಗಿದೆ, ಹೆಲ್ತ್ ಚೆನ್ನಾಗಿಲ್ಲ. ಏನ ಹಂಗಿಲ್ಲ ಅಲ್ಲಂಗೆ ಹಾಕೋಣ ಹೆಂಗೆ ಇರುತ್ತೆ ಚೆನ್ನಾಗಿಲ್ಲ. ಹಿಂಗೆ ಹೋಗ್ತಿದೆ ಹೊಟ್ಟೆಲಿ ಹಿಂಗೆ ಹೋಗ್ತಿದೆ ಕನ್ಸುತ್ತೆ ಏನೇನು ಹೋಗ್ತಿದೆ. ಯಾಕಂದರೆ ನೈಟ್ ಸರಿಯಾಗಿ ಮುದ್ದೆ ಇಲ್ಲ ಮತ್ತು ಬೆಳಿಗ್ಗೆ ಬೇಗ ಎದ್ದು ಏನು ತಿಂದಿಲ್ಲ ಅಲ್ಲ, ಅದಕ್ಕೆ ಹಂಗೆ ಅನಿಸುತ್ತೆ. ಆಪಲ್ ತಿಂದೆ ಇವಾಗ, ಅದೇ ವಾಮಿಟ್ ಬಂದಿದ್ದೆ ಅದಕ್ಕೆ. ಇವಾಗ ಬನ್ನಿ, ನಂಗೆ ಮೈಗ್ರೇನ್ ಇರೋದು ವಾಮಿಟ್ ಬರೋಂಗತ್ತೆ ನಾನು ಇವಾಗ ಹೋಗೋಣ ಟೆಂಪಲ್ಗೆ. ಫಸ್ಟ್ ಸುಧಾ ಮನೆಗೆ ಹೋಗ್ತಾ ಅಲ್ಲಿಂದ ಟೆಂಪಲ್ಗೆ ಸ್ವಲ್ಪ ಪ್ಲ್ಯಾನ್ ಮಾಡೋದಿದೆ. ಮುಗಿಸಿದ್ದೀನಿ ಯಾರು ಸುಧಾ ಮನೆಗೆ ಹೋಗಿ ಅಲ್ಲಿ ನೋಡ್ಕೊಂಡು ಮಗನ್ ಬಿಟ್ಬಿಟ್ಟು ಅಲ್ಲಿ ಹೋಗಿ ದರ್ಶನ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ಅಯ್ಯಮ್ಮ ನೋಡಿ ನೋಡಿ ಲಂಚ್ ಮಾಡ್ಕೊಂಡು ಬಂದಿದ್ದೀವಿ. ಇಲ್ಲಿ ಇನ್ನೂ ಕುಕ್ ಮಾಡಿ ತಿನ್ನಬೇಕು. ಡಿನ್ನರ್ಗೇನೆ ಫುಲ್ ರಿಲ್ಯಾಕ್ಸ್ ಆಗಬೇಕು. ಏನು ಅಮ್ಮ ಪರ್ಚ್ತಾ ಇದೀಯಾ? ಅವಳ ಹತ್ರ ಹೋಗ್ಬೇಡ, ಬಂದ್ಬಿಡು. ಅಯ್ಯ ಫುಲ್ ಟೈರ್ಡ್ ಆದರೆ ಫುಲ್ ರೆಸ್ಟ್. ಅವನಿಗೆ ಕರೆಂಟ್ ಹೋಗಿದೆ, UPS ಇದೆ, ಅದ್ರಲ್ಲಿ ಫ್ಯಾನ್ ಹಾಕಲ್ಲ, ಅಷ್ಟೊಂದು ಓಲ್ಡ್ ಆಗಿದೆ, ಅದಕ್ಕೆ ಸೆಕೆ ಆಗ್ತಿದೆ. ಮುಗಿಸಿದ್ರೆ ನಾವು ಇಬ್ಬರು ಕೂಡ ಸೆಕೆ ಆಗ್ತಿದೆ ನೋಡಿ. ಫೋಟೋಸ್ ತೊಗೊತಾ ಇದ್ದೀವಿ. ಫೋಟೋಸ್ ತೊಗೊಂಬಿಟ್ಟು ಫುಲ್ ರೆಸ್ಟ್ ಇವತ್ತು ಅಷ್ಟೇ, ಸಾಯಂಕಾಲವರೆಗೂ. ಆಮೇಲೆ ಜಾತ್ರೆಗೆ ಹೋಗೋಣ ಸಾಯಂಕಾಲಕ್ಕೆ. ಅಲ್ಲ ಮುಗಿಸ್ತಾ ಜಾತ್ರೆ ಬರ್ತೀಯ ನೀನು? ಜಾತ್ರೆ ಬರ್ತೀಯ ನೀನು? ಮಾಡಿಕೊಂಡು ರೆಸ್ಟ್ ಮಾಡಿದ್ದಾಯಿತು. ಮಾಡ್ಕೊಂಡು ಇನ್ನೂ ತಿಂದಿಲ್ಲ. ಮುದ್ದೆ ಚಿಕನ್ ಸಾಂಬಾರು ಸುಗ್ಗೋರು ಮಾಡಿದರೆ, ಮುದ್ದೆ ನಾನು ಮಾಡಿದೆ, ರೈಸ್ ಮಾಡಿದ್ದೀನಿ. ಇವಾಗ ಸಂಜೆ ಒಂದು 7 ಗಂಟೆ ಆಗಿದೆ. ಇವಾಗ ಹೋಗ್ತಾ ಇದ್ವಿ ಜಾತ್ರೆಗೆ. ನೈಟ್ ನಾವು ಏನು ಶಾಪಿಂಗ್ ಮಾಡ್ತಿದ್ದಲ್ಲ, ಅದನ್ನೆಲ್ಲ ನೋಡ್ಕೊಂಡು ಒಂಥರ ಚೆನ್ನಾಗಿರುತ್ತೆ ಅಲ್ವಾ ಅಂತ ಹೇಳ್ಬಿಟ್ಟು ಇವಾಗ ಹೋಗ್ತಾ ಇದ್ವಿ. ನಿಮಗೆ ಸ್ವಲ್ಪ ನೋಡಿದ್ರಲ್ವಾ, ಎಲ್ಲ ಸುತ್ಕೊಂಡು ಅಷ್ಟು ಒಂದು 15 ನಿಮಿಷ ಸ್ಪೆಂಡ್ ಮಾಡಿರ್ತೀವ. ಅರ್ಧ ಗಂಟೆ ಆಯ್ತಾ ಅಷ್ಟೇ. ಹೋಗಿದ್ದು ಹಿಂಗೊಂದು ರೌಂಡ್ ಹೋಗಿದ್ದು, ಹಂಗೊಂದು ರೌಂಡ್ ಬಂದ್ಬಿಟ್ಟಿದ್ದು ಮನೆಗೆ ಅಷ್ಟೇ. ಏನು ತೊಗೊಂಡಿಲ್ಲ, ಅಲ್ಲಿ ಏನು ಇಷ್ಟ ಆಗಿಲ್ಲ ನನಗೆ ಪರ್ಸೆಂಟ್ ಕೂಡ. ಅದಕ್ಕೆ ಏನು ತೊಗೊತೀರ ಬಂದೆ. ಫಸ್ಟ್ ಟೈಮ್ ನಾನು ಏನು ಒಂದು 5 ರೂಪಾಯಿ ಕೂಡ ಸ್ಪೆಂಡ್ ಮಾಡಿದ್ರೆ ಬಂದಿದ್ದೀನಿ ಅಂತ ಫಸ್ಟ್ ಟೈಮ್. 1 ಅವರ್ ಏನಕ್ಕಾಯ್ತಾ? 8:15 ಅಷ್ಟೇ. ಇನ್ನ ನಾವು ಹೋಗಿದ್ದು 7:15 ಮೇಲೇನೆ, 7:40 ಆಗೋಗಿತ್ತು. ಇವಾಗ ಡಿನ್ನರ್ ತಿನ್ನಬೇಕು. ಮುದ್ದೆ ಸುಗ್ಬೋರು ಮಾಡಿದ್ರು, ಚಿಕನ್ ಸಾಂಬಾರು ತಿಂದುಬಿಟ್ಟು ರಿಲ್ಯಾಕ್ಸ್ ಆಗೋದು ಅಷ್ಟೇ. ನಾನು ಮಾಡಿರೋ ಮುದ್ದೆ ಸುಗ್ಬೋರು ಮಾಡಿರೋ ಚಿಕನ್ ಸಾಂಬಾರಲ್ಲ, ಕರ್ರಿಯಲ್ಲಿ. ಇವಾಗ ಟೇಸ್ಟ್ ಮಾಡೋ ಸಾಂಬಾರು ಚೆನ್ನಾಗಿಲ್ಲ. ಆದರೆ ನಾನು ಸಾಂಬಾರು ಕೇಳಿದ್ದು ಗ್ರೇವಿ ಮಾಡೋದು. ಇವಾಗ ಕೋಳಿ ಕಾಲು ತಿನ್ನೋದು. ನನಗೆ ತುಂಬ ಇಷ್ಟ ಕೋಳಿ ಕಾಲು ಅಂದರೆ, ಅದಕ್ಕೆ ತಿಂತಾ ಇದ್ದೀನಿ. ನನಗೆ ಇಷ್ಟ ಆಗುತ್ತೆ ಕೋಳಿ ಕಾಲು, ಅದೇನೋ ಗೊತ್ತಿಲ್ಲ. ಲೆಗ್ ಪೀಸ್, ಕೋಳಿ ಕಾಲು ಮತ್ತು ರೆಕ್ಕೆ ಪೀಸು ಆ ಥರ ಇಷ್ಟ ಆಗುತ್ತೆ ಜಾಸ್ತಿ. ಇವಾಗ ತಿಂದುಬಿಟ್ಟು ಚೆನ್ನಾಗಿ ನಿದ್ದೆ ಮಾಡೋದು. ಫುಲ್ ಟೈರ್ಡ್ ಆಗ್ಬಿಟ್ಟಿದ್ದೀನಿ. ತಿಂದೆ ಇನ್ನೂ ಇಲ್ಲ. ಈ ವ್ಲಾಗ್ ಇಷ್ಟ ಆಗಿದೆ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.